Hi students, welcome back to Political Science class. PUC ದ್ವಿತೀಯ ವರ್ಷದ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ರಾಜ್ಯಶಾಸ್ತ್ರ ವರ್ಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗದ ಕುರಿತು ನಾವು ತಿಳಿದುಕೊಂಡಿದ್ದೇವೆ. ಅದರ ಮುಂದಿನ ಪರಿಕಲ್ಪನೆಯಾದ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಲೋಕಸೇವಾ ಆಯೋಗದ ಕುರಿತು ನಾವು ತಿಳಿದುಕೊಳ್ಳಬೇಕಾಗಿದೆ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ. ಅಂದರೆ ಮೂರನೇ ಅಧ್ಯಾಯದ ಕೊನೆಯ ಪರಿಕಲ್ಪನೆಯ ಕಡೆಗೆ ನಾವು ಬಂದು ನಿಂತಿದ್ದೇವೆ. ಇದೊಂದು ಪರಿಕಲ್ಪನೆ ಮುಕ್ತಾಯ ಆಯ್ತಂದರೆ ಈ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯ ಆಗಲಿದೆ ವಿದ್ಯಾರ್ಥಿಗಳೇ. ಇದು ಮೂರನೇ ಅಧ್ಯಾಯದ ಕೊನೆಯ ಪರಿಕಲ್ಪನೆ, ಅಂತಿಮ ಪರಿಕಲ್ಪನೆ ಇದಾಗಿದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂಥ ಪ್ರಮುಖ ವಿಷಯ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಅಂತ ಕರಿತೀವಿ ನಾವು. KPSC ಅಂತ ಕರಿತೀವಿ ಶಾರ್ಟ್ ಫಾರ್ಮ್ದಾಗ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಕುರಿತು ನಾವು ತಿಳಿದುಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳು ಇವತ್ತಿನ ವಿಡಿಯೋದಲ್ಲಿ. ಹಾಗಾದರೆ ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ, ಸ್ವಲ್ಪ ನೋಡ್ರಿ. ಇಂಟ್ರೊಡಕ್ಷನ್, ಪೀಠಿಕೆ ಅಥವಾ ಪ್ರಸ್ತಾವನೆ ಬಗ್ಗೆ ಸ್ವಲ್ಪ ನೋಡೋಣ. ಕಾಂಪೋಸಿಷನ್ ಆಫ್ KPSC ಕರ್ನಾಟಕ ಲೋಕಸೇವಾ ಆಯೋಗದ ರಚನೆಯ ಕುರಿತು ನಾವು ತಿಳಿದುಕೊಳ್ಳಬೇಕಾಗಿದೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಾಂಪೋಸಿಷನ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ KPSC, ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಏನದಾವು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಹೀಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ಹಾಗಾದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ ಕೂಡಲೇ, ಕರ್ನಾಟಕ ಲೋಕಸೇವಾ ಆಯೋಗ ಅಂದ ಕೂಡಲೇ ವಿದ್ಯಾರ್ಥಿಗಳೇ ಅದರ ಪೀಠಿಕೆ ಅಥವಾ ಅದರ ಪ್ರಸ್ತಾವನೆ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಖಂಡಿತವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗದ ಕುರಿತು ನಾವು ತಿಳಿದುಕೊಂಡಿದ್ದೇವೆ. ಅದೇ ಮಾದರಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರ್ತದೆ. ಅದು ನಿಮಗೆ ತಿಳಿತಂದ್ರೆ ಇದು ಅಗದಿ ಈಸಿಯಾಗಿ, ಅಗದಿ ಸರಳಾಗಿ ತಿಳಿದೈತಿ. ಅಗದಿ ಸಿಂಪಲ್, ಎರಡೂ ಸೇಮ್ ಪ್ಯಾಟರ್ನ್ ಇರ್ತಾವೆ, ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಾವೆ ವಿದ್ಯಾರ್ಥಿಗಳೇ. ಅದು ನಿಮಗೆ ಅರ್ಥ ಆಗಿದ್ದರೆ ಇದು ಅಗದಿ ಈಸಿಯಾಗಿ, ಅಗದಿ ಸರಳಾಗಿ ನಿಮ್ಗೆ ಅರ್ಥ ಆಗದಿತ್ತು. ಅರ್ಥ ಆಯ್ತು ರೀ? ಹಾಗಾದರೆ ಸ್ವಲ್ಪ ನಾವು ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಮುಖವಾಗಿ KPSCಯ ಕುರಿತು ತಿಳಿದುಕೊಳ್ಳಬೇಕಾಗಿದೆ. ಖಂಡಿತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಪೀಠಿಕೆ ಅಥವಾ ಪ್ರಸ್ತಾವನೆ ಕೂಡಲೇ ಸಂಕ್ಷಿಪ್ತವಾಗಿ, ಈಗಾಗಲೇ ಭಾರತ ಸಂವಿಧಾನದ 315ರಿಂದ 323ನೇ ವಿಧಿ ಲೋಕಸೇವಾ ಆಯೋಗದ ಕುರಿತು ಸ್ಪಷ್ಟಪಡಿಸದ. ಹಾಗೆಯೇ ಕರ್ನಾಟಕ ಲೋಕಸೇವಾ ಆಯೋಗದ ಕುರಿತು ಕೂಡ ಭಾರತ ಸಂವಿಧಾನದ 315ನೇ ವಿಧಿ ಏನಪ್ಪ ಅಂತಂದ್ರೆ ಸ್ಪಷ್ಟಪಡಿಸ್ತದ. ಈ ಥರ ಕಾರ್ಯವೈಖರಿ ಬಗ್ಗೆ ತಿಳಿಸಿಕೊಡ್ತದೆ 315ನೇ ವಿಧಿ. ಪ್ರತಿಯೊಂದು ರಾಜ್ಯದಲ್ಲಿ ಒಂದು ರಾಜ್ಯ ಲೋಕಸೇವಾ ಆಯೋಗ ಇರಬೇಕೆಂಬ ಸಂದೇಶವನ್ನು ಸಾರುತ್ತದೆ. ಹಾಗೆಯೇ ಪ್ರತಿಯೊಂದು ರಾಜ್ಯದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಇರಬೇಕೆಂಬ ಸಂದೇಶವನ್ನು ಸಾರಿದರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಜೊತೆಗೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಒಂದು ಜಂಟಿ ಲೋಕಸೇವಾ ಆಯೋಗವನ್ನು ರಚನೆ ಮಾಡಬೇಕೆಂಬ ಸಂದೇಶವನ್ನು ಕೂಡ ಸಾರ್ತದೆ 315ನೇ ವಿಧಿ. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ನೇಮಕ ಮಾಡಲು ಅಲ್ಲಿ ಒಂದು ಜಂಟಿ ಲೋಕಸೇವಾ ಆಯೋಗವನ್ನು ಕೂಡ ನೇಮಕ ಮಾಡಲಿದೆ. ಇಲ್ಲಿ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ JPS ಅಂತ ಕರಿತೀವಿ. ಅದು ಕೂಡ ಸ್ವಲ್ಪ ಗೊತ್ತಿರಲಿ ಮಗ. JPSC ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ ನಾವು. JPS ಅಂತ ಹೇಳ್ರಿ, ಜಂಟಿ ಲೋಕಸೇವಾ ಆಯೋಗ. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ನೇಮಕ ಮಾಡಲು ಸೇರಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಿಕ್ಕೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಅಲ್ಲಿ ಒಂದು ಲೋಕಸೇವಾ ಆಯೋಗವನ್ನು ನೇಮಕ ಮಾಡಲಾಗ್ಯದ. ಅದೇ ಜಂಟಿ ಲೋಕಸೇವಾ ಆಯೋಗ. ಅದಕ್ಕೆ ನಾವು ಏನು ಕರಿತೀವಿ ಇಂಗ್ಲೀಷ್ನಾಗ JPSC ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದನ್ನು ಕೂಡ ಕೇಳ್ತಾರೆ. ಎಕ್ಸ್ಪ್ಯಾಂಡ್ JPSC ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಜಂಟಿ ಲೋಕಸೇವಾ ಆಯೋಗ ಅಂತ ನೀವು ಹೇಳಬೇಕಾಗ್ತದೆ. JPSCಯನ್ನು ವಿಸ್ತರಿಸಿದ ಕೇಳಿದಾಗ ಜಂಟಿ ಲೋಕಸೇವಾ ಆಯೋಗ ಅಂತ ನೀವು ಹೇಳಬೇಕಾಗ್ತದೆ. 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳ ಕೋರಿಕೆ ಮೇರೆಗೆ ರಾಷ್ಟ್ರಪತಿಗೆ ಒಂದು ಮನವಿಯನ್ನು, ಒಂದು ಕೋರಿಕೆ ಮೇಲೆಗೆ ಜಂಟಿ ಲೋಕಸೇವಾ ಆಯೋಗನ ನೇಮಕ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತದೆ ಭಾರತ ಸಂವಿಧಾನ 315 ವಿಧಿ. ಅದರ ಅನ್ವಯ ಭಾರತದ ರಾಷ್ಟ್ರಪತಿಯವರು ಜಂಟಿ ಲೋಕಸೇವಾ ಆಯೋಗನ ನೇಮಕ ಮಾಡ್ತಾರೆ. ಇಲ್ಲಿ ಅದರ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರನ್ನು ಕೂಡ ಯಾರು ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ಭಾರತದ ರಾಷ್ಟ್ರಪತಿಯವರೇ ಆಯ್ಕೆ ಮಾಡ್ತಾರೆ. ಅರ್ಥ ಆಯ್ತು? ಇದು ಗೊತ್ತಿರಬೇಕು. ಜೊತೆಗೆ ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ಅವಧಿ ಎಷ್ಟರಪ್ಪ ಅಂತಂದ್ರೆ ಇವ್ರದ್ದು ಕೂಡ 6 ವರ್ಷ
62 ವರ್ಷ ವಯಸ್ಸಾಗೋರಿಗೆ ಅಧಿಕಾರದಲ್ಲಿ ಇರ್ತಾರೆ. ಅರ್ಥ ಆಯ್ತು ರೀ. ಹಾಗೆಯೇ ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರನ್ನ ಪದಚ್ಯುತಿಗೊಳಿಸುವಂಥ ಅಧಿಕಾರ ಯಾರಿಗಿರುತ್ತಪ್ಪ ಅಂತಂದ್ರೆ ಭಾರತದ ರಾಷ್ಟ್ರಪತಿಯವರಿಗೆ ಇರ್ತದೆ. ಇಷ್ಟ ಅದರ ಬಗ್ಗೆ ಗೊತ್ತಿರಲಿ ಮಗ, ವಿಶೇಷವಾಗಿ ಅಷ್ಟು ಗೊತ್ತಿರಲಿ. ಇಲ್ಲಿ ಸಿಂಪಲಾಗಿ JPSC ಎಕ್ಸ್ಪೆಂಡ್ JPSC ವಿಸ್ತರಿಸಿ ಒಂದು ಪ್ರಶ್ನೆ ಬರ್ತೈತಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಹಾಗೆಯೇ ಆಯಾ ರಾಜ್ಯಗಳಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಇರಬೇಕೆಂಬ ಸಂದೇಶವನ್ನು ಕೂಡ ಸಾರಿದ ಭಾರತ ಸಂವಿಧಾನ 15 ಇದೆ. ಹೀಗಾಗಿ ಎಲ್ಲ ರಾಜ್ಯಗಳು ತಮ್ಮದೇ ಆದ ವಿಶೇಷವಾದ ಏನಪ್ಪ ಅಂದ್ರೆ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಒಳಗೊಂಡಿದ್ದಾವೆ. ಅದೇ ವಿಶೇಷವಾಗಿ ಕರ್ನಾಟಕ ರಾಜ್ಯ ಕೂಡ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಹೊಂದಿದ ಅದೇ ಕರ್ನಾಟಕ ಲೋಕಸೇವಾ ಆಯೋಗ. ಹಾಗಾದರೆ ನಾವು ಕರ್ನಾಟಕ ಲೋಕಸೇವಾ ಆಯೋಗದ ಕುರಿತು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಖಂಡಿತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಅರ್ಥ ಆಯ್ತು ರೀ. ಮೇನ್ ಎಕ್ಸಾಮ್ ದೃಷ್ಟಿಯಿಂದ ಇದು ಭಾಳ ಮಹತ್ವದ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇಲ್ಲೂ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಎಕ್ಸ್ಪೆಂಡ್ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSCಯನ್ನು ವಿಸ್ತರಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ನೀವು ಹೇಳಬೇಕಾಗ್ತದೆ. ಇದು ಮೊದಲೇ ಬರುವಂಥ ಪ್ರಶ್ನೆ. ಹಾಗಾದರೆ ನಾವು ಕರ್ನಾಟಕ ಲೋಕಸೇವಾ ಆಯೋಗ ಇಲ್ಲಿ ಕೊಟ್ಟಿದ್ದೇನೆ, ನೀವು ನೋಡ್ಕೋಬೋದು. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು, ಸ್ವಲ್ಪ ನೀವು ವೀಕ್ಷಣೆ ಮಾಡಬಹುದು. KPSC ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕನ್ನಡದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ನಾವು ಕರಿತೀವಿ. ಇದು ಗೊತ್ತಿರಬೇಕು. ಹಾಗಾದರೆ ಇದರ ರಚನೆ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಕಾಂಪೋಸಿಷನ್ ಆಫ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಕುರಿತು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಒಂದೊಂದಾಗಿ ಸಿಂಪಲ್ ಆಗಿ. ಈಗಾಗಲೇ UPSC ಕೇಂದ್ರ ಲೋಕಸೇವಾ ಆಯೋಗದ ಕುರಿತು ನೀವು ತಿಳಿದುಕೊಂಡಿದ್ದೀರಿ. ಅದೇ ಮಾದರಿಯಲ್ಲಿ ಇರ್ತೈತಿ, ಸ್ವಲ್ಪ ವ್ಯತ್ಯಾಸ ಇರ್ತೈತಿ ಅಷ್ಟೇ. ಅರ್ಥ ಆಯ್ತು ರೀ. ಇಲ್ಲಿ ನೋಡ್ರೆ ಕಾಂಪೋಸಿಷನ್ ಆಫ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಕುರಿತು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಇಲ್ಲಿ ಮೆಂಬರ್ಶಿಪ್ ಅಂದ್ರೆ ಸದಸ್ಯತ್ವ ಅಂತ ಕರಿತೀವಿ ನಾವು. ಮೆಂಬರ್ಶಿಪ್ ಅಂದ್ರೆ ಹೇಳ್ರಿ ಸದಸ್ಯತ್ವ. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಕೂಡ ಪ್ರಮುಖವಾಗಿ ಏನಪ್ಪ ಅಂದ್ರೆ ಒಬ್ಬ ಅಧ್ಯಕ್ಷ ಮತ್ತು ಮೊದಲು ಎಷ್ಟಿದ್ದಾರೆ ಅಂದ್ರೆ 9 ಜನ ಸದಸ್ಯರದ್ದು ಒಳಗೊಂಡಿತ್ತು. ಈಗ ಪ್ರಸ್ತುತವಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಎಷ್ಟು ಸದಸ್ಯರನ್ನ ಒಳಗೊಂಡಿತ್ತಪ್ಪ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಈಗ ಪ್ರಸ್ತುತವಾಗಿ ಒಬ್ಬ ಅಧ್ಯಕ್ಷ 13 ಜನ ಸದಸ್ಯರನ್ನ ಒಳಗೊಂಡಿತ್ತು. ಪ್ರಸ್ತುತವಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಪ್ರಸ್ತುತವಾಗಿ ಒಬ್ಬ ಅಧ್ಯಕ್ಷರು ಇನ್ನುಳಿದ 13 ಜನ ಸದಸ್ಯರನ್ನ ಒಳಗೊಂಡಿದ ಕರ್ನಾಟಕ ಲೋಕಸೇವಾ ಆಯೋಗ. ಈಗ ಪ್ರಸ್ತುತವಾಗಿ ವಿದ್ಯಾರ್ಥಿಗಳೇ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಯಾರ ಕಾರ್ಯ ನಿರ್ವಹಿಸಕತ್ತಾರಪ್ಪ ಅಂತಂದ್ರೆ ಷಡಕ್ಷರಿ ಸ್ವಾಮಿ SP ಶ್ರೀ, ಇಲ್ಲಿ ಬರೆದಿರ್ತೀನಿ ನೋಡ್ರೆ, ಶ್ರೀ ಷಡಕ್ಷರಿ ಸ್ವಾಮಿ SP. ಈಗ ಪ್ರಸ್ತುತ ವಿದ್ಯಾರ್ಥಿಗಳೇ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸಕತ್ತಾರಪ್ಪ ಅಂತಂದ್ರೆ ಶ್ರೀ ಷಡಕ್ಷರಿ ಸ್ವಾಮಿ SP ಅವರು ಪ್ರಸ್ತುತ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಾಕತ್ತಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ. ಅವ್ರನ್ನ ಹಿಡ್ಕೊಂಡ ಒಬ್ಬ ಅಧ್ಯಕ್ಷರು ಮತ್ತು ಪ್ರಸ್ತುತವಾಗಿ ನಾವು ಎಷ್ಟು ಜನ ಸದಸ್ಯರನ್ನ ಕಾಣ್ತೀವಪ್ಪ ಅಂತಂದ್ರೆ 13 ಜನ ಸದಸ್ಯರನ್ನ ಒಳಗೊಂಡಿದ ಕರ್ನಾಟಕ ಲೋಕಸೇವಾ ಆಯೋಗ. ಮೊದಲು ಒಬ್ಬ ಅಧ್ಯಕ್ಷರು 9 ಜನ ಸದಸ್ಯರಿದ್ದರು. ಈಗ ಪ್ರಸ್ತುತವಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಒಬ್ಬ ಅಧ್ಯಕ್ಷರು 13 ಜನ ಸದಸ್ಯರನ್ನು ಒಳಗೊಂಡಿದೆ. ಈಗ ಪ್ರಸ್ತುತ ಅಧ್ಯಕ್ಷರಾಗಿ ಯಾರ ಕಾರ್ಯನಿರ್ವಹಿಸಕತ್ತಾರಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ ಶ್ರೀ ಷಡಕ್ಷರಿ ಸ್ವಾಮಿ SP ಅವರು ಪ್ರಮುಖವಾಗಿ ಅಧ್ಯಕ್ಷರಾಗಿ ಇವತ್ತು ಕಾರ್ಯ ನಿರ್ವಹಿಸಕತ್ತಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ. ಸಿಂಪಲ್ ಅರ್ಥ ಆಯ್ತು ರೀ. ದ ಪ್ರೆಸೆಂಟ್ ಮೆಂಬರ್ಸ್ 13 ಮೆಂಬರ್ಸ್. ಸೊ 1 chairman ಶ್ರೀ ಷಡಕ್ಷರಿ ಸ್ವಾಮಿ SP. ಬಿಫೋರ್ ಟೈಮ್ 1 chairman and 9 members. Present 1 chairman and 13 members are there in Karnataka Public Service Commission. The present chairman of Karnataka Public Service Commission Sri Shadakshari Swami SP. Simple. ಅರ್ಥ ಆಯ್ತು ರೀ. ಇನ್ನು ನೆಕ್ಸ್ಟ್ ಅಪಾಯಿಂಟ್ಮೆಂಟ್, ನೇಮಕಾತಿ. ಇವರನ್ನ ಯಾರು ನೇಮಕ ಮಾಡ್ತಾರಪ್ಪ? ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಗವರ್ನರ್ ಅಂತ ಕರಿತೀವಿ ನಾವು. ಯಾರು ಹೇಳ್ರಿ? ಗವರ್ನರ್, ರಾಜ್ಯಪಾಲರು. ರಾಜ್ಯ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ, ಅವರ ಮಾರ್ಗದರ್ಶನದ ಮೇರೆಗೆ
ಕರ್ನಾಟಕದ ರಾಜ್ಯಪಾಲರು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ನೇಮಕ ಮಾಡುತ್ತಾರೆ ಮಂತ್ರಿಮಂಡಲದ ಸಲಹೆ ಮೇರೆಗೆ. ಇಲ್ಲೂ ಕೂಡ ಕ್ವಶನ್ ಕೇಳ್ತಾರೆ, ಈಗ ಇರ್ತೇನೆ. ಹೂ ಅಪಾಯಿಂಟ್ಸ್ ದ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ KPSC? ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಗವರ್ನರ್. ಯಾರೇ? ರಾಜ್ಯಪಾಲರು ನೇಮಿಸುತ್ತಾರೆ. ಇದು ಸಿಂಪಲ್ ಕ್ವಶನ್ ಕೇಳ್ತಾರೆ, ಇದನ್ನು ನೋಡ್ಕೋರಿ. ಸಿಂಪಲಾಗಿ ಯಾರು ನೇಮಕ ಮಾಡ್ತಾರೆ ರೀ? ರಾಜ್ಯಪಾಲರು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ನೇಮಕ ಮಾಡುತ್ತಾರೆ. ಸಿಂಪಲ್ ಅಪಾಯಿಂಟ್ಮೆಂಟ್ ಅಂತ ಕರಿತೀವಿ ನಾವು. ಗವರ್ನರ್ ಅಪಾಯಿಂಟೆಡ್ ಬೈ ದಿ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ KPSC. ನೆಕ್ಸ್ಟ್ ಕ್ವಾಲಿಫಿಕೇಷನ್ಸ್ ಏನದ ಇವರು? ಅರ್ಹತೆಗಳು. ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಬೇಕಾದ್ರೆ ಇರಬೇಕಾದ ಅರ್ಹತೆಗಳು ಏನದಾವು ಅನ್ನೋದನ್ನು ಸ್ವಲ್ಪ ನೋಡೋಣ ನಾವು ಸಿಂಪಲ್ ಆಗಿ. ಹಿ ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆಯಾಗಿರಬೇಕು. ಮಿನಿಮಮ್ ಆಫ್ 10 years ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಸರ್ವಿಸ್. ಸೆಕೆಂಡ್ ಒನ್. ಥರ್ಡ್ ಒನ್, ಹಿ ಮಸ್ಟ್ ನಾಟ್ ಬಿ ಮ್ಯಾಡ್ ಆ್ಯಂಡ್ ಕ್ರಿಮಿನಲ್. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಬೇಕಾದ್ರೆ ಇರಬೇಕಾದಂಥ ಅರ್ಹತೆಗಳನ್ನ ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಹಿ ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆಯಾಗಿರಬೇಕು. ಮಿನಿಮಮ್ 10 years ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಸರ್ವಿಸ್. ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಆಡಳಿತಾತ್ಮಕ ಸೇವಾ ಅನುಭವವನ್ನು ಹೊಂದಿರಬೇಕು ಅಥವಾ 10 ವರ್ಷಗಳ ಕಾಲ ಸರ್ಕಾರದ ಹುದ್ದೆಯಲ್ಲಿರಬೇಕು ಅಥವಾ ಸೇವೆಯಲ್ಲಿರಬೇಕು. ಅರ್ಥ ಆಯ್ತು ರೀ? ಸರ್ಕಾರದ ಉನ್ನತ ಹುದ್ದೆಯಲ್ಲಿರಬೇಕು. ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಆಡಳಿತಾತ್ಮಕ ಸೇವಾ ಅನುಭವವನ್ನು ಹೊಂದಿರಬೇಕು ಅಥವಾ 10 ವರ್ಷಗಳ ಕಾಲ ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಇರಬೇಕು. ಇದು ಎರಡನೇದಾಗಿ ಬರುವಂಥ ಪ್ರಮುಖ ಅರ್ಹತೆ. ಇನ್ನು ಮೂರನೇದಾಗಿ ವಿದ್ಯಾರ್ಥಿಗಳೇ, ಹಿ ಮಸ್ಟ್ ನಾಟ್ ಬಿ ಮ್ಯಾಡ್ ಆ್ಯಂಡ್ ಕ್ರಿಮಿನಲ್. ಹಿ ಮಸ್ಟ್ ನಾಟ್ ಬಿ ಮ್ಯಾಡ್ ಆ್ಯಂಡ್ ಕ್ರಿಮಿನಲ್. ಅಪರಾಧಿ ಮತ್ತು ಹುಚ್ಚನಾಗಿರಬಾರದು. ಅಪರಾಧಿ ಮತ್ತು ಹುಚ್ಚನಾಗಿರಬಾರದು. ಇದು ಕೂಡ ಇನ್ನೊಂದು ಪ್ರಮುಖ ಅರ್ಹತೆ. ಸೇಮ್ ಈಗಾಗಲೇ ನಾನು ಹೇಳಿದ್ದೇನೆ, UPSCದಾಗ ಹೇಳಿದ್ದೇನೆ, ನಾನು ಸೇಮ್ ಇಲ್ಲಿರ್ತೈತಿ. ಇವ ಅವರ ಪ್ರಮುಖ ಅರ್ಹತೆಗಳು, ಕ್ವಾಲಿಫಿಕೇಷನ್ಸ್ ಅಂತ ಕರಿತೀವಿ ನಾವು, ಅರ್ಹತೆಗಳು. ಇಲ್ಲಿ ಕೂಡ ಕ್ವಶನ್ ಕೇಳ್ತಾರೆ 2 marks. ವಾಟ್ ಆರ್ ದ ಕ್ವಾಲಿಫಿಕೇಷನ್ಸ್ ಟು ಬಿ ದ ಮೆಂಬರ್ಸ್ ಆಫ್ KPSC? ವಾಟ್ ಆರ್ ದ ಕ್ವಾಲಿಫಿಕೇಷನ್ಸ್ ಟು ಬಿ ದ ಮೆಂಬರ್ ಆಫ್ KPSC? ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಬೇಕಾದರೆ ಇರಬೇಕಾದ ಅರ್ಹತೆಗಳು ಯಾವುವು? 2 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೋ, ಸರಿಯಾಗಿ ನೋಡ್ಕೊಡ್ರಿ. ಒಂದು, ಹಿ ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆಯಾಗಿರಬೇಕು. ಮಿನಿಮಮ್ ಆಫ್ 10 years ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಸರ್ವಿಸಸ್. ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಆಡಳಿತಾತ್ಮಕ ಸೇವಾ ಅನುಭವವನ್ನು ಹೊಂದಿರಬೇಕು ಅಥವಾ ಸರ್ಕಾರದ ಉನ್ನತ ಹುದ್ದೆಯಲ್ಲಿರಬೇಕು. 3, ಹಿ ಮಸ್ಟ್ ನಾಟ್ ಬಿ ಮ್ಯಾಡ್ ಆ್ಯಂಡ್ ಕ್ರಿಮಿನಲ್, ಅಪರಾಧಿ ಮತ್ತು ಹುಚ್ಚನಾಗಿರಬಾರದು. ಇವು ಪ್ರಮುಖ ಅವರ ಅರ್ಹತೆಗಳು. ಇದು ಕ್ವಾಲಿಫಿಕೇಷನ್ಸ್. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಟರ್ಮ್ ಆರ್ ಟ್ಯೂನಿಯರ್, ಅಧಿಕಾರಾವಧಿ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಥವಾ ಅಧ್ಯಕ್ಷರ ಅಧಿಕಾರಾವಧಿಯನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಇವರ ಅಧಿಕಾರಾವಧಿ ವಿದ್ಯಾರ್ಥಿಗಳೇ 6 ವರ್ಷ, 6 years ಆರ್ 62 years ಏಜ್ till the attain the age of 62 years. 6 years office term till the attain the age of 62 years. ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ 6 ವರ್ಷ ಅಥವಾ ಅವರಿಗೆ 65 ವರ್ಷ, ಅವರಿಗೆ 62 ವರ್ಷ ವಯಸ್ಸಾಗುವವರೆಗೂ ಅಧಿಕಾರದಲ್ಲಿ ಇರುತ್ತಾರೆ. ಅಲ್ಲಿ UPSCದಾಗ 6 ವರ್ಷ 65 ವರ್ಷ, ಇಲ್ಲಿ KPSCದಾಗ 6 ವರ್ಷ 62 ವರ್ಷ. ಇಷ್ಟೇ ವ್ಯತ್ಯಾಸರೇ. ಇಲ್ಲಿ 62 ನೆನಪಿರಬೇಕು, ಇಲ್ಲಿ 62 ವರ್ಷ ಆಗಿರಬೇಕು, 62 ವಯಸ್ಸಾಗಿರಬೇಕು ಅವ್ರಿಗೆ. 6 ವರ್ಷ ಮತ್ತು ಅವರಿಗೆ 62 ವರ್ಷ ವಯಸ್ಸಾಗುವವರೆಗೂ ಅಧಿಕಾರದಲ್ಲಿ ಇರುತ್ತಾರೆ. 6 ವರ್ಷ ಅಥವಾ ಅವರಿಗೆ 62 ವರ್ಷ ವಯಸ್ಸಾಗುವವರೆಗೂ ಅಧಿಕಾರದಲ್ಲಿ ಇರುತ್ತಾರೆ. 62 ವರ್ಷ. ಅರ್ಥ ಆಯ್ತು ರೀ? ಇದರಲ್ಲಿ ಯಾವುದು ಮೊದಲು ಬರ್ತೈತಿಲ್ಲ ಅವಾಗ ಅವರ ನಿವೃತ್ತಿ ಹೊಂದ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ದೇನೆ, 50 ವರ್ಷಕ್ಕೆ ಒಬ್ಬ ಅಧ್ಯಕ್ಷ ಅಥವಾ ಸದಸ್ಯ ಆಯ್ಕೆ ತಿಳ್ಕೊರಿ. ಅವ್ರು ಯಾವಾಗ ನಿವೃತ್ತಿ ಹೊಂತಾರೆ ಹೇಳ್ರಿ? ಅವ್ರಿಗೆ 56 ವರ್ಷ ಆದಾಗ ನಿವೃತ್ತಿ ಹೊಂತಾರೆ. ಅಂದ್ರೆ 6 ವರ್ಷ ಮೊದಲು ಬರ್ತಾರೆ. ಇನ್ನು ಒಬ್ಬ ವ್ಯಕ್ತಿ 64 ವರ್ಷಕ್ಕೆ ಹಾಕಿದ್ದಾರೆ ತಿಳ್ಕೊರಿ. 64 ವರ್ಷ ಅಂದ್ರೆ 65 ಒಬ್ಬ ವ್ಯಕ್ತಿ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ 58 ವರ್ಷಕ್ಕೆ ಐದಾರು ತಿಳ್ಕೊರಿ. 58 ವರ್ಷ. 58 ಅಂದ್ರೆ ಅವ್ರು ಯಾವಾಗ ನಿವೃತ್ತಿ ಹೊಂತಾರಪ್ಪ? 62 ವರ್ಷ. ಅಂದ್ರೆ ಅದರಲ್ಲಿ ಯಾವುದು ಮೊದಲು ಬರ್ತೈತಿಲ್ಲ ಅವಾಗ. ಅಥವಾ
60 ವರ್ಷಕ್ಕೆ ಆಯ್ಕೆಯಾದಂಥ ವ್ಯಕ್ತಿ 62 ವರ್ಷಕ್ಕೆ ಅವನು ನಿವೃತ್ತಿ ಹೊಂತ. ಅಂದರೆ ಆ ಎರಡೂದರಲ್ಲಿ ಯಾವುದು ಮೊದಲು ಬರ್ತೈತಿಲ್ಲ ಆವಾಗ ಅವರ ನಿವೃತ್ತಿ ಹೊಂದುತ್ತಾರೆ. 6 ವರ್ಷ ಮತ್ತು ಅವರಿಗೆ ಅಥವಾ ಅವರಿಗೆ 62 ವರ್ಷ ವಯಸ್ಸಾಗೋರಿಗೆ ಅಧಿಕಾರದಲ್ಲಿರುತ್ತಾರೆ. ಇದು ನೆನಪಿರಲಿ. ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರ ಮತ್ತು ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಅಥವಾ ಅವರಿಗೆ 62 ವರ್ಷ ವಯಸ್ಸಾಗುವವರೆಗೆ ಅಧಿಕಾರದಲ್ಲಿರುತ್ತಾರೆ. 6 years ಟಿಲ್ ದ ಅಟೈನ್ ದ ಏಜ್ ಆಫ್ 62 years. 6 years ಟಿಲ್ ದ ಅಟೈನ್ ದ ಏಜ್ ಆಫ್ 62 years. 6 ವರ್ಷ ಅಥವಾ ಅವರಿಗೆ 62 ವರ್ಷ ವಯಸ್ಸಾಗುವವರೆಗೆ ಅಧಿಕಾರದಲ್ಲಿ ಇರುತ್ತಾರೆ. 6 years ಟಿಲ್ ದ ಅಟೈನ್ ದ ಏಜ್ ಆಫ್ 62 years. ಇದು ಅಧಿಕಾರಾವಧಿ ಸಿಂಪಲ್. ಒಮ್ಮೆ ನಿವೃತ್ತಿ ಹೊಂದರೆ ಅವರ ಪುನಃ ನೇಮಕಗೊಳ್ಳಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಒಬ್ಬ ಸದಸ್ಯ ನಿವೃತ್ತಿ ಹೊಂದಿರೂ ಕೂಡ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಅಥವಾ ಕರ್ನಾಟಕ ರಾಜ್ಯ ಲೋಕಸೇವಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಇದೆ. ಆದರೆ ಅವರ ಅಧಿಕಾರಾವಧಿ 6 ವರ್ಷ 62 ವರ್ಷ ವಯಸ್ಸಾಗುವವರೆಗೆ ಅಧಿಕಾರದಲ್ಲಿ ಇರುತ್ತಾರೆ. 62 ಇದು ಕನ್ಫ್ಯೂಸ್ ಬೇಡ. ಅಲ್ಲಿ 65 ಇಲ್ಲಿ 62 ಎಷ್ಟು ವ್ಯತ್ಯಾಸ. ಇನ್ನು ನೆಕ್ಸ್ಟ್ ಎಮುಲ್ಮೆಂಟ್ಸ್ ಅಂತ ಕರಿತೀವಿ. ವೇತನ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ವೇತನವನ್ನು ರಾಜ್ಯ ಶಾಸಕಾಂಗ ಸಮಯದಿಂದ ಸಮಯಕ್ಕೆ ನಿರ್ಧರಿಸುತ್ತದೆ. ರಾಜ್ಯ ಶಾಸಕಾಂಗದ ಸಂಚಿತ ನಿಧಿಯಿಂದ ಇವರಿಗೆ ನೀಡಲಾಗ್ತದೆ. ಇವರಿಗೆ ವೇತನ ಏನಪ್ಪ ಅಂದರೆ ಹೆಚ್ಚಿನ ಇರ್ತಾರೆ. ಇವರಿಗೆ ಹೆಚ್ಚಿನ ವೇತನ ಇರ್ತೈತೆ. ಇವರಿಗೆ ಅಂದರೆ ಇವರಿಗೆ ವೇತನ ಎಲ್ಲ ಉನ್ನತ ಅಧಿಕಾರಿಗಳು ಯಾವುದೇ ರೀತಿ ವೇತನ ಇರುತ್ತೆ ಅದೇ ರೀತಿ ಇವರಿಗೂ ಕೂಡ ಹೆಚ್ಚಿನ ವೇತನವನ್ನು ನೀಡಲಾಗ್ತದೆ. ರಾಜ್ಯ ಶಾಸಕಾಂಗ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ಸದಸ್ಯರ ವೇತನವನ್ನು ಸಮಯದಿಂದ ಸಮಯಕ್ಕೆ ನಿರ್ಧರಿಸುತ್ತದೆ. ರಾಜ್ಯ ಶಾಸಕಾಂಗದ ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನು ನೀಡಲಾಗುತ್ತದೆ. ಇವರಿಗೆ ಹೆಚ್ಚಿನ ವೇತನವೇ ಇರುತ್ತದೆ. ಅರ್ಥ ಇದ್ದರೆ ಸಿಂಪಲ್. ಎಮುಲ್ಮೆಂಟ್ಸ್ ಅಂತ ಕರಿತೀವಿ ಅದಕ್ಕೆ ವೇತನ. ಇನ್ನು ನೆಕ್ಸ್ಟ್ ರಿಮೂವಲ್, ಪದಚ್ಯುತಿ. ಇವ್ರನ್ನ ಯಾರ ಪದಚ್ಯುತಿಗೊಳಿಸ್ತಾರಪ್ಪ? ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಯಾವ ರೀತಿ ಪದಚ್ಯುತಿಗೊಳಿಸಲಾಗುತ್ತದೆಯೋ ಅದೇ ಮಾದರಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಪದಚ್ಯುತಿಗೊಳಿಸಲಾಗ್ತದೆ. ಅಲ್ಲಿ ಯಾರು ಮಾಡ್ತಾರಪ್ಪ? ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ರಾಷ್ಟ್ರಪತಿ ಮಾಡ್ತಾರೆ. ಇಲ್ಲೂ ಕೂಡ ಅವರ ಕನ್ಫ್ಯೂಸ್ ಬೇಡ್ರೆ. ಇಲ್ಲಿ ನೋಡ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಅವರ ದುರ್ನಡತೆ ಆಧಾರದ ಮೇಲೆ, ಅಸಭ್ಯ ವರ್ತನೆ ಆಧಾರದ ಮೇಲೆ, ಅನುಚಿತ ವರ್ತನೆ ಆಧಾರದ ಮೇಲೆ ಭಾರತದ ರಾಷ್ಟ್ರಪತಿಯವರೇ ಇವರನ್ನು ಪದಚ್ಯುತಿಗೊಳಿಸುತ್ತಾರೆ. ರಾಜ್ಯಪಾಲರು ಅಮಾನತಿನಲ್ಲಿ ಇಡಬಹುದು. ಅಮಾನತಿನಲ್ಲಿ ಇಡೋಕ್ಕೆ ಅವಕಾಶ ಇತ್ತು. ರಾಜ್ಯಪಾಲರ ಸಲಹೆಯನ್ನು ಪಡ್ಕೊಂಡು ಇಲ್ಲಿ ರಾಷ್ಟ್ರಪತಿಯವರು ಏನಪ್ಪ ಅಂತಾರೆ ಇವರನ್ನು ಪದಚ್ಯುತಿಗೊಳಿಸುತ್ತಾರೆ. ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ದುರ್ನಡತೆ ಆಧಾರದ ಮೇಲೆ, ಅಸಭ್ಯ ವರ್ತನೆ ಆಧಾರದ ಮೇಲೆ, ಜೊತೆಗೆ ಅವರ ಅನುಚಿತ ವರ್ತನೆ ಆಧಾರದ ಮೇಲೆ ಇಲ್ಲಿ ರಾಷ್ಟ್ರಪತಿಯವರೇ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರನ್ನು ಪದಚ್ಯುತಿಗೊಳಿಸುತ್ತಾರೆ. ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದರೆ ಅವರನ್ನು ಅಮಾನತಿನಲ್ಲಿ ಇಡುವಂಥ ಅಧಿಕಾರ ಅವಕಾಶ ಯಾರಿಗಿರುತ್ತಪ್ಪ ಅಂತಂದ್ರೆ ರಾಜ್ಯಪಾಲರಿಗೆ ಇರುತ್ತದೆ. ಕರ್ನಾಟಕ ಲೋಕಸೇವಾ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಅಮಾನತಿನಲ್ಲಿ ಇಡುವಂಥ ಅಧಿಕಾರ ಅವಕಾಶ ಯಾರಿಗಿರುತ್ತಪ್ಪ? ರಾಜ್ಯಪಾಲರಿಗೆ ಇರ್ತದೆ. ಹೀಗಾಗಿ ಇವರನ್ನು ಕೂಡ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರನ್ನ ಯಾವ ರೀತಿ ಪದಚ್ಯುತಿಗೊಳಿಸಲಾಗುತ್ತದೆಯೋ ಅದೇ ಮಾದರಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರನ್ನ ಪದಚ್ಯುತಿಗೊಳಿಸಲಾಗುತ್ತದೆ. ಅರ್ಥ ಆಯ್ತು? ಇದು ಕೂಡ ಸಿಂಪಲ್. ಇಷ್ಟು ನಾವು ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಕುರಿತು ತಿಳ್ಕೊಬೋದು. ಅಗದಿ ಸಿಂಪಲ್ ರೀ ಅದು. UPSC KPSC ಸೇಮ ಸ್ವಲ್ಪ ವ್ಯತ್ಯಾಸ ಇರ್ತಾವೆ ಅಷ್ಟೆ. ಅರ್ಥ ಆಯ್ತು? ಅಲ್ಲಿ ರಾಷ್ಟ್ರಪತಿ, ಇಲ್ಲಿ ರಾಜ್ಯಪಾಲ ಆಯ್ಕೆ ಮಾಡ್ತಾ. ಅಲ್ಲಿ 6 ವರ್ಷ 65 ವರ್ಷ, ಇಲ್ಲಿ 6 ವರ್ಷ 62 ವರ್ಷ. ಸ್ವಲ್ಪ ವ್ಯತ್ಯಾಸ ಇರ್ತಾವೆ, ಹೆಚ್ಚು ಕಡಿಮೆ ಸೇಮ ಇರ್ತಾವೆ. ಇದು ರಾಜ್ಯದಾಗ ಕೆಲಸ ಮಾಡ್ತೈತಿ. ರಾಜ್ಯ ಸರ್ಕಾರಿ ನೌಕರರ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ಮಾಡ್ತೈತಿ. ಅದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ನೌಕರರನ್ನ ಆಯ್ಕೆ ಮಾಡುವ ಕೆಲಸ ಕಾರ್ಯವನ್ನು ಅದು ಮಾಡ್ತೈತಿ. ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತೈತಿ, ಇದು ರಾಜ್ಯ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಿರ್ತೈತಿ. ಇದು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರನ್ನ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ಇದು ಮಾಡ್ತೈತಿ. ಅರ್ಥ ಆಯ್ತು? ಇದು ಸಿಂಪಲ್ ಆಗಿ ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಬಗ್ಗೆ ನಾವು ತಿಳ್ಕೊಂಡಿವು. ಇನ್ನು ನೆಕ್ಸ್ಟ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಏನದಾವು ಅನ್ನೋದನ್ನು ಸ್ವಲ್ಪ ನೋಡೋಣ ನಾವು. ಸಿಂಪಲ್ ಆಗಿ ಸಬ್ ಪಾಯಿಂಟ್ ಬಂದಿರ್ತಾವೆ, ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಫಸ್ಟ್ ಒನ್, ಟು ಕಂಡಕ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ಸ್ ಟು ಸ್ಟೇಟ್ ಸರ್ವಿಸಸ್. ಕರ್ನಾಟಕ ಲೋಕಸೇವಾ ಆಯೋಗ ಇದು ರಾಜ್ಯ ಸೇವೆಗಳಿಗೆ ಅಭ್ಯರ್ಥಿಗಳನ್ನ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತದೆ. ಅಂದ್ರೆ ಆಯಾ ರಾಜ್ಯಗಳಲ್ಲಿ, ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ
ಪ್ರಮುಖವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುವಂಥ ಜವಾಬ್ದಾರಿ ಮಹತ್ವದ ಕಾರ್ಯವನ್ನು ಕರ್ನಾಟಕ ಲೋಕಸೇವಾ ಆಯೋಗ ಮಾಡ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ KS ಅಧಿಕಾರಿಗಳಾಗಬಹುದು, RTO ಆಫೀಸರ್ ಆಗ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು. ಇಂತಹ ಉನ್ನತ ಅಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುವಂಥ ಜವಾಬ್ದಾರಿ ಕೂಡ ಮಾಡ್ತದೆ. ಅಥವಾ ಇನ್ನಿತರ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ನಾಗರಿಕ ಸೇವಾ ವರ್ಗದ ನೌಕರರನ್ನು ಆಯ್ಕೆ ಮಾಡುವಲ್ಲಿ ಕೂಡ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುವಂಥ ಜವಾಬ್ದಾರಿ ಕಾರ್ಯವನ್ನು ಯಾವುದು ನಿಭಾಯಿಸ್ತದಪ್ಪ ಅಂತಂದರೆ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಮಾಡ್ತದೆ. ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಕಾರ್ಯ. ಅಂದರೆ ರಾಜ್ಯ ಸೇವೆಗಳಿಗೆ ಅಭ್ಯರ್ಥಿಗಳನ್ನ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತದೆ. ಇದು ಮೊದಲನೇದಾಗಿ ಅದು ಮಾಡುವಂಥ ಪ್ರಮುಖ ಕಾರ್ಯ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್, ಟು ಕಂಡಕ್ಟ್ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್. ಇದು ಇಲಾಖಾವಾರು ಪರೀಕ್ಷೆಗಳನ್ನು ನಡೆಸುತ್ತದೆ. ಇದು ಆಯಾ ಇಲಾಖಾವಾರು ಪರೀಕ್ಷೆಗಳನ್ನು ನಡೆಸುತ್ತದೆ. ಅಂದರೆ ಇಲಾಖಾವಾರು ಅಂದರೆ ಈಗಾಗಲೇ ಇಲಾಖೆಗೆ ಆಯಾ ಇಲಾಖಾವಾರು ನೇಮಕಗೊಂಡಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಪರೀಕ್ಷೆಗಳನ್ನು ಏರ್ಪಡಿಸಲಾಗ್ತದೆ. ಆ ಇಲಾಖಾವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏರ್ಪಡಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಮಾಡ್ತೈತೆ. ಫಾರ್ ಎಕ್ಸಾಂಪಲ್ ಕಂದಾಯ ಇಲಾಖೆಗೆ ಯಾವುದೇ ಒಬ್ಬ ಸರ್ಕಾರಿ ನಾಗರಿಕ ಸೇವಾ ವರ್ಗದ ನೌಕರ ಆಯ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಇಲಾಖೆ ವೈಸ್ ಏನಪ್ಪ ಎಕ್ಸಾಮ್ ಇರ್ತಾವೆ. ಅವರಿಗೂ ಕೂಡ ಮೊದಲನೇ ಪರೀಕ್ಷೆ, ಎರಡನೇ ಪರೀಕ್ಷೆ ಈ ರೀತಿ ಇರ್ತಾವೆ. ಕಂದಾಯ ಇಲಾಖೆಗೆ ಆಯ್ಕೆಗೊಂಡಂಥ ಅಭ್ಯರ್ಥಿಗೆ ಅಲ್ಲಿ ಇಲಾಖಾವಾರು ಪರೀಕ್ಷೆ ನಡೆಸುವಂಥ ಜವಾಬ್ದಾರಿ ಇದಕ್ಕೆ ಇರ್ತೈತಿ. ಅರಣ್ಯ ಇಲಾಖೆಗೆ ಆಯ್ಕೆಗೊಂಡಂಥ ಅಭ್ಯರ್ಥಿಗೆ ಅಥವಾ ನೌಕರನಿಗೆ ಅಲ್ಲಿ ಮತ್ತೊಮ್ಮೆ ಅವನಿಗೆ ಏನಪ್ಪ ಅಂದ್ರೆ ಇಲಾಖಾವಾರು ಏನಪ್ಪ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವಂಥ ಜವಾಬ್ದಾರಿ ಕೂಡ ಇದಕ್ಕೆ ಇರ್ತೈತಿ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಇನ್ನಿತರ ವಿವಿಧ ರೀತಿ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಇಲಾಖಾವಾರು ಪರೀಕ್ಷೆಗಳನ್ನು ನಡೆಸುವಂಥ ಜವಾಬ್ದಾರಿ ಕೂಡ ಇದಕ್ಕೆ ಇರ್ತೈತಿ. ಆಯಾ ಇಲಾಖಾವಾರು ಫಾರ್ ಎಕ್ಸಾಂಪಲ್ ನೋಡಿದಾಗ ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ ಸಹಾಯಕರು, FD, SD ಅಲ್ಲೂ ಕೂಡ ವಿಭಿನ್ನ ರೀತಿಯ ಇಲಾಖಾವಾರನ್ನು ಅವರಿಗೆ ಎಕ್ಸಾಮ್ ಇರ್ತಾವೆ, ಅವ್ರಿಗೆ ಪರೀಕ್ಷೆ ಇರ್ತಾವೆ. ಆ ಇಲಾಖಾವಾರು ಪರೀಕ್ಷೆಗಳನ್ನ ನಡೆಸುವಂಥ ಜವಾಬ್ದಾರಿ ಕೂಡ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇರುತ್ತದೆ. ಹೀಗಾಗಿ ಇದು ಎರಡನೇದಾಗಿ ಬರುವಂಥ ಪ್ರಮುಖ ಕಾರ್ಯ. ಇದು ಇಲಾಖಾ ಪರೀಕ್ಷೆಗಳನ್ನು ನಡೆಸುತ್ತದೆ ಅಥವಾ ಇಲಾಖಾವಾರು ಪರೀಕ್ಷೆಗಳನ್ನು ನಡೆಸುವಂಥ ಕಾರ್ಯವು ಕೂಡ ಕರ್ನಾಟಕ ಲೋಕಸೇವಾ ಆಯೋಗ ಮಾಡುತ್ತದೆ. ಇದು ಕೂಡ ಇನ್ನೊಂದು ಪ್ರಮುಖ ಅದರ ಅಧಿಕಾರ ಕಾರ್ಯ. ನೆಕ್ಸ್ಟ್ ನಂಬರ್ 3, ಟು ಪ್ರಿಪೇರ್ ರೂಲ್ಸ್ ಆಫ್ ರಿಕ್ರೂಟ್ಮೆಂಟ್, ಪ್ರಮೋಷನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಸಿವಿಲ್ ಸರ್ವೆಂಟ್ಸ್ ಫ್ರಮ್ ಒನ್ ಸರ್ವಿಸ್ ಟು ಅನದರ್. ಇದು ಒಂದು ಸೇವೆಯಿಂದ ಮತ್ತೊಂದು ಸೇವೆಗೆ ವರ್ಗಾವಣೆಯಾಗುವ ನಾಗರಿಕ ಸೇವಾ ವರ್ಗದ ವರ್ಗಾವಣೆ, ಬಡ್ತಿ ಮತ್ತು ಪ್ರಮುಖವಾಗಿ ನೇಮಕಾತಿಗೆ ಸಂಬಂಧಿಸಿದ ನಿಯಮಗಳನ್ನು ರಚಿಸುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ಕರ್ನಾಟಕ ಲೋಕಸೇವಾ ಆಯೋಗ ಮಾಡ್ತದೆ. ಅಂದರೆ ಒಂದು ಸೇವೆಯಿಂದ ಮತ್ತೊಂದು ಸೇವೆಗೆ ವರ್ಗಾವಣೆಯಾಗುವ ನಾಗರಿಕ ಸೇವಾ ವರ್ಗದ ವರ್ಗಾವಣೆ, ಬಡ್ತಿ ಮತ್ತು ನೇಮಕಾತಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ರಚನೆ ಮಾಡುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ಕರ್ನಾಟಕ ಲೋಕಸೇವಾ ಆಯೋಗ ಮಾಡುತ್ತದೆ. ಅಂದರೆ ಒಂದು ಸೇವೆಯಿಂದ ಮತ್ತೊಂದು ಸೇವೆಗೆ ವರ್ಗಾವಣೆಯಾಗುವ ಸಂದರ್ಭದಲ್ಲಿ ಬಡ್ತಿ ನೀಡುವ ದೃಷ್ಟಿಕೋನ ಆಗ್ಬೋದು, ನೇಮಕಾತಿಗೆ ಸಂಬಂಧಪಟ್ಟಂಥ ದೃಷ್ಟಿಕೋನ ಆಗ್ಬೋದು, ಜೊತೆಗೆ ವರ್ಗಾವಣೆಗೆ ಸಂಬಂಧಪಟ್ಟಂಥ ದೃಷ್ಟಿಕೋನ ಆಗ್ಬೋದು. ಈ ಎಲ್ಲ ನಿಯಮಗಳನ್ನ ರಚಿಸುವಂಥ ಕೆಲಸ ಕಾರ್ಯವನ್ನು ಯಾವುದು ಮಾಡೋದಿಪ್ಪ ಅಂತಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಮಾಡ್ತದೆ. ಮತ್ತು ಯಾರಿಗೆ ಬಡ್ತಿ ಕೊಡಬೇಕು, ಯಾರಿಗೆ ವರ್ಗಾವಣೆ ಕೊಡಬೇಕು, ಯಾವ್ಯಾವ ನೇಮಕಾತಿಗಳನ್ನು ಮಾಡಬೇಕು, ಈ ಎಲ್ಲ ನೇಮಕಾತಿಗೆ ಸಂಬಂಧಪಟ್ಟಂತೆ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಬಡ್ತಿಗೆ ಸಂಬಂಧಪಟ್ಟಂತೆ ವಿವಿಧ ರೀತಿಯ ನಿಯಮಗಳನ್ನು, ರೂಲ್ಸ್ಗಳನ್ನು ರಚಿಸುವಂಥ ಕೆಲಸ ಕಾರ್ಯವನ್ನು ಕರ್ನಾಟಕ ಲೋಕಸೇವಾ ಆಯೋಗ ಮಾಡುತ್ತದೆ. ಅರ್ಥ ಆಯ್ತು ರೀ? ಒಂದು ಸೇವೆಯಿಂದ ಮತ್ತೊಂದು ಸೇವೆಗೆ ವರ್ಗಾವಣೆಯಾಗುವ ನಾಗರಿಕ ಸೇವಾ ವರ್ಗದ ವರ್ಗಾವಣೆ, ಬಡ್ತಿ ಮತ್ತು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ರಚಿಸುವಂಥ ಕೆಲಸ ಕಾರ್ಯವು ಕೂಡ ಇದು ಮಾಡುತ್ತದೆ ಕರ್ನಾಟಕ ಲೋಕಸೇವಾ ಆಯೋಗ. ಇನ್ನು ನೆಕ್ಸ್ಟ್ 4th ಒನ್, ಟು ಅಡ್ವೈಸ್ ದ ಸ್ಟೇಟ್ ಗೌರ್ಮೆಂಟ್ ಆನ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಪ್ರಾಬ್ಲಮ್ಸ್ ಆಫ್ ಸಿವಿಲ್ ಸರ್ವಿಸ್ ಇನ್ ದ ಸ್ಟೇಟ್. ಅಂದರೆ ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಸಲಹೆಗಳನ್ನು ನೀಡುತ್ತದೆ. ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂಥ ಇರುವ ಸಮಸ್ಯೆಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಕೂಡ ಕರ್ನಾಟಕ ಲೋಕಸೇವಾ ಆಯೋಗ ಮಾಡುತ್ತದೆ.
ಅಂತಂದ್ರೆ ಬಡ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು, ವರ್ಗಾವಣೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು, ನೇಮಕಾತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು, ಅಥವಾ ನಾಗರಿಕ ಸೇವಾ ವರ್ಗದ ನೌಕರರಲ್ಲಿ ಕಂಡುಬರುವಂಥ ಸಮಸ್ಯೆಗಳಿರ್ಬೋದು, ಅವು ಏನೇ ಸಮಸ್ಯೆಗಳಿದ್ದರೂ ಕೂಡ ಆ ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಸಲಹೆಗಳನ್ನ ಸೂಚನೆಗಳನ್ನ ಕೊಡುವಂಥ ಜವಾಬ್ದಾರಿಯನ್ನು ಕೂಡ ಕರ್ನಾಟಕ ಲೋಕಸೇವಾ ಆಯೋಗವೇ ಮಾಡುತ್ತದೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಸಲಹೆಗಳನ್ನ ಸೂಚನೆಗಳನ್ನ ನೀಡುವಂಥ ಕೆಲಸ ಕಾರ್ಯವನ್ನು ಕೂಡ ಕರ್ನಾಟಕ ಲೋಕಸೇವಾ ಆಯೋಗವೇ ಮಾಡುತ್ತದೆ. ಇದು ಕೂಡ ಇನ್ನೊಂದು ಪ್ರಮುಖ ಅದು ಮಾಡುವಂಥ ಪ್ರಮುಖ ಕಾರ್ಯ. ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ. ಲಾಸ್ಟ್ ಒನ್ ಪಾಯಿಂಟ್, ಟು ಸಬ್ಮಿಟ್ ಎನ್ಯುವಲ್ ರಿಪೋರ್ಟ್ ರಿಗಾರ್ಡಿಂಗ್ ಇಟ್ಸ್ ವರ್ಕಿಂಗ್ ಟು ದ ಸ್ಟೇಟ್ ಗವರ್ನರ್ ಅಂತಂದ್ರೆ ಇದು ತನ್ನ ಕರ್ತವ್ಯ ನಿರ್ವಹಿಸಿದ ಕುರಿತು ರಾಜ್ಯಪಾಲರಿಗೆ ವಾರ್ಷಿಕ ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಖಂಡಿತವಾಗಿ ಸಲ್ಲಿಸಬೇಕು. ತನ್ನ ಕರ್ತವ್ಯ ನಿರ್ವಹಿಸಿದ ಕುರಿತು ರಾಜ್ಯಪಾಲರಿಗೆ ವಾರ್ಷಿಕ ವರದಿಯನ್ನು ಸಲ್ಲಿಸುತ್ತದೆ. ಅಂದ್ರೆ ವರ್ಷ ಪೂರ್ತಿ ಯಾವ್ಯಾವ ಕೆಲಸ ಮಾಡಿದೆವು, ಯಾವ್ಯಾವ ಕಾರ್ಯವನ್ನು ಮಾಡಿದೆವು, ಯಾವ್ಯಾವ ನೇಮಕಾತಿಗಳು ಮಾಡಿದೆವು, ಯಾವ್ಯಾವ ಇಲಾಖೆಯವರು ಯಾವ್ಯಾವ ಪರೀಕ್ಷೆಗಳನ್ನು ನಡೆಸಿದೆವು, ಯಾವ್ಯಾವ ಇಲಾಖೆಯವರು ಯಾವ್ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು, ಯಾರ್ಯಾರಿಗೆ ಎಷ್ಟು ವರ್ಗಾವಣೆ ಕೊಟ್ಟು, ಯಾರ್ಯಾರಿಗೆ ಎಷ್ಟು ಬಡ್ತಿ ಕೊಟ್ಟು, ಯಾರನ್ನ ಯಾವ್ಯಾವ ಪೋಸ್ಟ್ ನೇಮಕಾತಿ ಮಾಡಿಕೊಂಡು, ಹೀಗೆ ವರ್ಷ ಪೂರ್ತಿ ಮಾಡಿದಂಥ ಕೆಲಸ ಕಾರ್ಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ರಾಜ್ಯದ ರಾಜ್ಯಪಾಲರಿಗೆ ವಾರ್ಷಿಕ ವರದಿಯನ್ನು ಸಲ್ಲಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಮಾಡಬೇಕಾಗುತ್ತದೆ. ಅಂದರೆ ಪ್ರತಿ ವರ್ಷ ತಾನು ನಿರ್ವಹಿಸಿದ ಕೆಲಸ ಕಾರ್ಯದ ಕುರಿತು ಸಂಪೂರ್ಣ ವಾರ್ಷಿಕ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವೇ ಮಾಡುತ್ತದೆ. ಇವು ಏನಪ್ಪ ಅಂದರೆ ಪ್ರಮುಖವಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೋಬೋದು. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವದ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ಕಾಂಪೋಸಿಷನ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. 5 ಅಂಕ ದೃಷ್ಟಿಯಿಂದ ಇದು ಕೂಡ ಬಹಳ ಮಹತ್ವದ ಪರಿಕಲ್ಪನೆ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವವಾಗಿದ್ದ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ನೋಡಿಕೊಳ್ಳ್ರಿ. ಇಷ್ಟು ನಾವು KPSC ಬಗ್ಗೆ ತಿಳ್ಕೊಬೋದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಚನೆ, ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಬೋದು. ಅರ್ಥ ಆಯ್ತು ರೀ. UPSC KPSC ಎರಡರಾಗ ಒಂದು ಕ್ವಶನ್ ಕಟ್ಟಿಟ್ಟು ಬುತ್ತಿಗೆ ಇರ್ತಾನೆ. ಅದ್ರ ಕೇಳ್ಬೋದು, ಇದ್ರ ಕೇಳ್ಬೋದು. ಎರಡರಾಗ ಒಂದು ಕ್ವಶನ್ ಫಿಕ್ಸ್ ಈಗ ಇರ್ತಾನೆ. ಎಕ್ಸ್ಪ್ಲೇನ್ ದ ಕಾಂಪೋಸಿಷನ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿದೆ. 5 ಅಂಕದ ಮೇಲೆ ಬರುವಂಥ ಅತಿ ಮಹತ್ವದ ಪ್ರಶ್ನೆ ಅದು. ಮತ್ತು ಇಷ್ಟ ಕೂಡ ಕೇಳ್ಬೋದು. ರೈಟ್ ಅ ಶಾರ್ಟ್ ನೋಟ್ ಆನ್ ಕಾಂಪೋಸಿಷನ್ ಆಫ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಕುರಿತು ಟಿಪ್ಪಣಿ ಬರೀರಿ. ಹಿಂಗೂ ಕೂಡ ಕೇಳ್ಬೋದು. 5 ಮಾರ್ಕ್ಸ್ ಅಷ್ಟೇ ಕೇಳ್ಬೋದು. ರಚನೆ ಅಷ್ಟೇ ಕೇಳಿ ರಚನೆ ಬರೋದು. ಅರ್ಥ ಆಯ್ತು ರೀ. ರಚನೆ ಅಷ್ಟೇ ಬರೋದು. ಇಷ್ಟು ನಾವು ಇದರ ಬಗ್ಗೆ ತಿಳ್ಕೋದು ವಿದ್ಯಾರ್ಥಿಗಳೇ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವದ ಪರಿಕಲ್ಪನೆ ಐತಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಹಾಗಾದರೆ ಇಲ್ಲಿಗೆ ಈ 3ನೇ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯ ಆಗ್ತೈತಿ ವಿದ್ಯಾರ್ಥಿಗಳೇ. ಇದು ಲಾಸ್ಟ್ ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟ್ ಬಗ್ಗೆ ಕೂಡ ತಿಳಿದುಕೊಂಡಿವು. ಇದು ಕೂಡ ಇಲ್ಲಿಗೆ ಈ 3ನೇ ಅಧ್ಯಾಯ ಕೂಡ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಇವತ್ತಿನ ವಿಡಿಯೋದಲ್ಲಿ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಸ್ವಲ್ಪ ನಿಮಗೆ ಗಮನಕ್ಕೆ ತರ್ತೀನಿ. ಸ್ವಲ್ಪ ಗಮನಕ್ಕೆ ಕೇಳ್ರಿ. ಫಸ್ಟ್ ಕ್ವಶನ್, ಎಕ್ಸ್ಪೆಂಡ್ JPSCಯನ್ನು ವಿಸ್ತರಿಸಿ. ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಜಂಟಿ ಲೋಕಸೇವಾ ಆಯೋಗ ಅಂತ ನೀವು ಹೇಳಬೇಕಾಗುತ್ತದೆ. ಇನ್ನು ನೆಕ್ಸ್ಟ್, ಎಕ್ಸ್ಪೆಂಡ್ KPSCಯನ್ನು ವಿಸ್ತರಿಸಿ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಲೋಕಸೇವಾ ಆಯೋಗ ಅಂತ ನೀವು ಹೇಳಬೇಕಾಗ್ತದೆ. ಅರ್ಥ ಆಯ್ತು ರೀ, ಸಿಂಪಲ್ ಆಗಿ. ಇನ್ನು ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಪ್ರೆಸೆಂಟ್ KPSC. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಪ್ರಸ್ತುತ ಎಷ್ಟು ಜನ ಸದಸ್ಯರಿದ್ದಾರೆ? ಒಬ್ಬ ಅಧ್ಯಕ್ಷರು, 13 ಜನ ಸದಸ್ಯರು ಇದ್ದಾರೆ. ಚೇರ್ಮನ್ ಆ್ಯಂಡ್ 13 ಮೆಂಬರ್ಸ್ ಆರ್ ದೇರ್ ಇನ್ KPSC. ಸಿಂಪಲ್. ಅರ್ಥ ಆಯ್ತು ರೀ. ಹೂ ಈಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ KPSC ಕೇಳಬಹುದಲ್ಲ. ಹೂ ಈಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಬಹುದು. ಯಾರ್ರೀ? ಶ್ರೀ ಷಡಕ್ಷರಿ ಸ್ವಾಮಿ SP ಅಂತಲೇ ಹೇಳಬೇಕು. ಶ್ರೀ ಷಡಕ್ಷರಿ ಸ್ವಾಮಿ SP ಅಂತ ನೀವು ಹೇಳಬೇಕಾಗುತ್ತದೆ. ಇನ್ನು ಹೂ ಅಪಾಯಿಂಟ್ಸ್ ದ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಯಾರ್ರೀ? ರಾಜ್ಯಪಾಲರು. ರಾಜ್ಯ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರು ನೇಮಿಸುತ್ತಾರೆ. ಗವರ್ನರ್ ಅಪಾಯಿಂಟೆಡ್ ಬೈ ದಿ KPSC ಚೇರ್ಮನ್ ಆ್ಯಂಡ್ ಮೆಂಬರ್ಸ್. ಅರ್ಥ ಆಯ್ತು ರೀ, ಸಿಂಪಲ್. ಇನ್ನು ಇನ್ನೊಂದು ಕ್ವಶನ್ ಇಲ್ಲಿ ಕೇಳಬಹುದು ವಿದ್ಯಾರ್ಥಿಗಳೇ. ವಾಟ್ ಈಸ್ ದ
ಟ್ಯೂನರ್ ಆಫ್ ಆಫೀಸ್ ಆಫ್ ಅ ಮೆಂಬರ್ ಆಫ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ರೀ? 6 ವರ್ಷ. 6 ವರ್ಷ ಅಥವಾ 62 ವರ್ಷ ವಯಸ್ಸಾಗಿರಬೇಕು. 6 years ಆರ್ 62 years till the attain the age of 62 years. 6 years till the attain the age of 62 years. 6 ವರ್ಷ ಅಥವಾ 62 ವರ್ಷ ವಯಸ್ಸಾಗಿರಬೇಕು. ಅರ್ಥ ಆಯ್ತು ರೀ? ಇನ್ನೊಂದು ಕ್ವಶನ್ ಕೇಳ್ಬೋದು. ವಾಟ್ ಈಸ್ ದ ರಿಟೈರ್ಮೆಂಟ್ ಏಜ್ ಆಫ್ ದ ಚೇರ್ಮನ್ ಆಫ್ KPSC? ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ರೀ? 62 years. 62 years ಎಷ್ಟು ರೀ? 62 ವರ್ಷ ವಯಸ್ಸಾಗಿರಬೇಕು. 62 ವರ್ಷ ವಯಸ್ಸಾಗಿರೋರಿಗೆ ಅವರು ಅಧಿಕಾರದಲ್ಲಿ ಇರುತ್ತಾರೆ. ಅವರ ನಿವೃತ್ತಿ ವಯಸ್ಸು ಎಷ್ಟು ರೀ? 62 ವರ್ಷ. 62 years ಟಿಲ್ ಅಟೈನ್ ದ ಏಜ್ ಆಫ್ 62 years. ಇದು ಸಿಂಪಲ್ ಕ್ವಶನ್ ಕೇಳ್ತಾರೆ. ಇನ್ನು ಇನ್ನೊಂದು ಕ್ವಶನಲ್ಲಿ ಕೇಳಬಹುದು ವಿದ್ಯಾರ್ಥಿಗಳು, ವಾಟ್ ಆರ್ ದ ಕ್ವಾಲಿಫಿಕೇಷನ್ಸ್ ಟು ಬಿ ದ ಮೆಂಬರ್ ಆಫ್ KPSC? ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯನಾಗಬೇಕಾದರೆ ಇರಬೇಕಾದ ಅರ್ಹತೆಗಳು ಯಾವುವು ಅಂತ ಕ್ವಶನ್ ಕೇಳ್ತಾರೆ. 2 ಅಂಕದ ಮೇಲೆ ಪ್ರಶ್ನೆ ಬರಬಹುದು. ಹಿ ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆಯಾಗಿರಬೇಕು. ಮಿನಿಮಮ್ ಆಫ್ 10 years ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಸರ್ವಿಸ್, ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಆಡಳಿತಾತ್ಮಕ ಸೇವಾ ಅನುಭವವನ್ನು ಹೊಂದಿರಬೇಕು ಅಥವಾ ಸರ್ಕಾರದ ಉನ್ನತ ಹುದ್ದೆಯಲ್ಲಿರಬೇಕು. ಥರ್ಡ್ ಒನ್, ಹಿ ಮಸ್ಟ್ ನಾಟ್ ಬಿ ಮ್ಯಾಡ್ ಆ್ಯಂಡ್ ಕ್ರಿಮಿನಲ್, ಅಪರಾಧಿ ಮತ್ತು ಹುಚ್ಚನಾಗಿರಬಾರ್ದು. ಇವು ಪ್ರಮುಖ ಏನಪ್ಪ ಅಂತಂದ್ರೆ ಅವರ ಅರ್ಹತೆಗಳು. ಅರ್ಥ ಆಯ್ತು. ಇದು ಸಿಂಪಲಾಗಿ KPSCಯ ಸದಸ್ಯರಾಗಬೇಕಾದ್ರೆ ಇರುವಂಥ ಅರ್ಹತೆಗಳು. ಇನ್ನು ಇನ್ನೊಂದು ಕ್ವಶನ್ ಇಲ್ಲಿ ಕೇಳಬಹುದು, ನೇಮ್ ಎನಿ 2 ಫಂಕ್ಷನ್ಸ್ ಆಫ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ಯಾವುದಾದ್ರೂ 2 ಕಾರ್ಯಗಳನ್ನು ಹೆಸರಿಸಿ ಅಂತ ಕೇಳಬಹುದು. ನೀವು ಬೇಕಾದ 5 ಅದಾವು, 5ರಾಗ ಸಿಂಪಲ್ 2 ಬಿಡಿಸ್ರಿ. ನೀವು ಅಗದಿ ಸಿಂಪಲ್ 5 ಈಜಿ ಅದಾವು. 5ರಾಗ ನಿಮಗೆ ಯಾವ ಈಜಿ ಅನ್ನಿಸ್ತಾವಲ್ಲ ಅವು 2 ಬಿಡಿಸ್ರಿ. ಯು ರೈಟ್ ಎನಿ 2 ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ KPSC. 2 marks ಕ್ವಶನ್. ಹಿಂಗೂ ಕೇಳ್ಬೋದು, ಮೆನ್ಷನ್ ಎನಿ 2 ಫಂಕ್ಷನ್ಸ್ ಆಫ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ಯಾವುದಾದ್ರೂ 2 ಕಾರ್ಯಗಳನ್ನು ಬರೆಯಿರಿ. ಹಿಂಗೂ ಕೇಳ್ಬೋದು. 2 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ, ಅದನ್ನು ಸರಿಯಾಗಿ ನೋಡ್ಕೊಡ್ರಿ. ಅರ್ಥ ಆಯ್ತು ರೀ? ಇದು ರೀತಿ ಕ್ವಶನ್ ಕೇಳ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನಲ್ಲಿ ಬರ್ಬೋದು. ಹೆಂಗಪ್ಪ ಅಂತಂದ್ರೆ 5 ಅಂಕದ ಮೇಲೆ ಪ್ರಶ್ನೆ ಕೇಳ್ಬೋದು. ಹೆಂಗಲ್ರಿ? ರೈಟ್ ಎ ಶಾರ್ಟ್ ನೋಟ್ ಆನ್ ಕಾಂಪೋಸಿಷನ್ ಆಫ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಕುರಿತು ಟಿಪ್ಪಣಿ ಬರೆಯಿರಿ. 5 ಅಂಕದ ಮೇಲೆ ಪ್ರಶ್ನೆ ಇಲ್ಲಿ ಕೇಳಬಹುದು. ಇನ್ನು ಇದು ರೀತಿ ಕೇಳ್ತಾರೆ. ಹೆಂಗೆ ಕೇಳ್ತಾರೆ ನೋಡ್ರೆ, ಎಕ್ಸ್ಪ್ಲೇನ್ ದ ಕಾಂಪೋಸಿಷನ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ KPSC. ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಹಿಂಗೂ ಕೂಡ 5 ಅಂಕದ ಮೇಲೆ ಪ್ರಶ್ನೆ ಬರ್ತೈತೆ. ಒಟ್ಟಿನಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವತಿ, ಎಕ್ಸಾಮ್ ದೃಷ್ಟಿಯಿಂದ ಅತಿ ಮಹತ್ವದ ಪರಿಕಲ್ಪನೆ ಇದಾಗ್ಯದ. ಇಷ್ಟು ಕ್ವಶನ್ಗಳು ಈ ಪರಿಕಲ್ಪನೆಯಲ್ಲಿ ಬರ್ತಾವೆ. ವಿದ್ಯಾರ್ಥಿಗಳೇ ಸರಿಯಾಗಿ ನೋಡ್ಕೊಡ್ರಿ. UPSC ಬರ್ತಂದ್ರೆ KPSC ಬರ್ತೈತಿ, KPSC ಬರ್ತಂದ್ರೆ UPSC ಬರ್ತೈತಿ. 2ರಾಗ ಒಂದು ನೀವು ಪರ್ಫೆಕ್ಟ್ ಓದಿದ್ದಾಗಿದ್ರೆ ಖಂಡಿತವಾಗಿ 2 ನಿಮ್ಗೆ ಬರತ್ತಾವೆ. ಅರ್ಥ ಆಯ್ತು ರೀ? 2 ನಿಮಗೆ ಅಗದಿ ಈಜಿದಾವೆ. ಅದರಾಗಿ ನಾನು ಹೇಳ್ಕೊಂಗಿಲ್ಲ. ಅಗದಿ ಸಿಂಪಲ್ ಐತಿ, ಅಗದಿ ಸರಳತೆ. ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಇಲ್ಲಿಗೆ ನಿಮ್ಮ PUC ದ್ವಿತೀಯ ವರ್ಷದ ರಾಜ್ಯಶಾಸ್ತ್ರ ವಿಷಯದ 3ನೇ ಅಧ್ಯಾಯ ಸಂಪೂರ್ಣವಾಗಿ ಇವತ್ತು ಮುಕ್ತಾಯಗೊಂಡಿದೆ. ಇಲ್ಲಿಗೆ 3ನೇ ಅಧ್ಯಾಯ ಅಂತಿಮ ರೂಪವನ್ನು ಪಡೆದುಕೊಂಡಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಸಂಪೂರ್ಣವಾಗಿ 3ನೇ ಅಧ್ಯಾಯ ಮುಕ್ತಾಯಗೊಂಡೈತಿ. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಇದರ ಮುಂದಿನ ವಿಡಿಯೋದಲ್ಲಿ, ಅಂದರೆ ಇನ್ನು ಬರುವಂಥ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯವನ್ನು ತೆಗೆದುಕೊಂಡು ಬರುತ್ತೇನೆ. ಇದರ ಮುಂದಿನ ಅಧ್ಯಾಯವನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಎಂಡ್ ಆಫ್ ಚಾಪ್ಟರ್. ಈ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಥ್ಯಾಂಕ್ ಯು.